ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ನಾವು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೊರಟಿದ್ವಿ. ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು, ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಳೆಯ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಅಪ್ಲೋಡ್ ಮಾಡೋಣ ಅಂತ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಎದ್ದು ಅಂದರೆ ಒಂದು 4 ಗಂಟೆ ರಾತ್ರಿಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡಿ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗನೆ ಹೊರಟಿದ್ವಿ. ಬೇಗನೆ ಹೋಗಬೇಕು, ಬಿಸಿಲು ಟೈಮ್ ಇತ್ತು ಅವಾಗ. ಹೋಗುವಾಗ ತುಂಬಾ ಬಿಸಿಲು, ಹೋದರೆ ಬೇಗ ಬರೋಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಬೆಳಗಿನ ಜಾವನೇ ಹೊರಟಿದ್ವಿ. ಬಂದು ತಲುಪೋ ಅಷ್ಟರಲ್ಲೇ ತುಂಬ ಲೇಟಾಗಿ ಹೋಗಿತ್ತು. ಇಲ್ಲಿ ಆಚೆನೇ ಬ್ಯಾಲ್ದ ಹಣ್ಣು ಮತ್ತು ಬ್ಯಾಲದ ಕಾಯಿ ಅಂತಾರೆ, ಇದು ಮತ್ತು ಗಂಧದ ಕಡ್ಡಿ ಎಲ್ಲ ಮಾರ್ತಾಯಿದ್ರು. ಕಬ್ಬಾಳಮ್ಮಂಗೆ ಇದು ಇಷ್ಟ ಅನಿಸುತ್ತೆ, ಅದಕ್ಕೇ ನನಗೂ ಅಷ್ಟಾಗಿ ಗೊತ್ತಿಲ್ಲ. ತೊಗೊಂಡ್ರು, ನಮ್ಮ ಮಾವ ತೊಗೊಂಡು ದೇವಸ್ಥಾನದೊಳಗಡೆ ಹೋದ್ವಿ. ನಾವೊಂದು ಮಡ್ಲಕ್ಕಿ ಅಂತ ಏನೋ ಒಂದು ಹರಕೆ ಮಾಡ್ಕೊಂಡಿದ್ರು, ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದು. ಇಲ್ಲಿ ಲೈನಕ್ಕೆ ಎಲ್ಲರೂ ಇರ್ತಾರೆ, ನಮ್ಮ ಹತ್ರ ತೊಗೊಳ್ಳಿ ಹಣ್ಣುಕಾಯಿ ತೊಗೊಳ್ಳಿ ಅಂತ ಎಲ್ಲರೂ ಕರಿತಾಯಿದ್ರು. ಯಾರ ಹತ್ರ ಅಂತ ತೊಗೊಳ್ಳೋದ, ಎಲ್ಲೋ ಒಂದು ಕಡೆ ತೊಗೊಂಡು ಹೊರಟ್ವಿ. ತುಂಬ ರಶ್ ಆಗೋಗಿತ್ತು. ನಾವು ಹೋಗೋಷ್ಟಲ್ಲಿ ಆಲ್ರೆಡಿ 10 ಗಂಟೆ ಆಗೋಗಿತ್ತು. ತುಂಬ ಬಿಸಿಲಿತ್ತು ಆ ಟೈಮಲ್ಲಿ. ಜನ ಅಂತೂ ತುಂಬ ರಶ್ ಇದ್ದರು, ಕ್ಯೂ ಅಂತೂ ಸಖತ್ತಿತ್ತು. ಏನು ಮಾಡೋದಪ್ಪ ಅಂತ ಅಂದ್ಕೊಂಡಿದ್ವಿ. ನೋಡಿ ಎಷ್ಟು ಕ್ಯೂ ಇದೆ ಅಂತ. ಇಷ್ಟರಲ್ಲೂ ಮಧ್ಯದಲ್ಲಿ ಆ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರಲ್ಲ, ಆದರೂ ಏನು ಮಾಡೋದು, ಹೋಗಲೇಬೇಕಲ್ವ. ಇಲ್ಲಿ ಮೇಲ್ಗಡೆ ಬೆಟ್ಟ ಕಾಣಿಸ್ತಿದೆಯಲ್ಲ, ಅಲ್ಲಿ ದೇವರು ಮೊದಲು ಅಂದರೆ ನಿಜವಾದ ದೇವಸ್ಥಾನ ಇರೋದಲ್ಲ, ದೇವಸ್ಥಾನ ಅದ್ರ ನೆರಳನ್ನು ಇಲ್ಲಿ ಇಟ್ಟಿರ್ತಾರಂತೆ. ನಿಜವಾದ ದೇವಸ್ಥಾನ ಆ ಬೆಟ್ಟದ ಮೇಲಿರೋದು. ನೋಡಿ ಎಷ್ಟು ಜನ ರಶ್ ಇದ್ದಾರೆ ಅಂತ. ಬಿಸಿಲು ಅಂತ ಬಂದ್ವಿ. ನೋಡಿ ಇಲ್ಲೂ ತುಂಬ ಕ್ಯೂ ಇದ್ದಾರೆ. ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ ಅಂತ ಹೇಳ್ತಾಯಿದ್ರು. ಅಲ್ಲಿ ನೋಡಿದೆ ಸುಮಾರು ಜನ ಹಂಗೆ ಮಾಡ್ಕೊತಾಯಿದ್ರು. ಅಲ್ಲಿ ಬೋರ್ಡ್ ಹಾಕಿದ್ರು, ಆದ್ರೂ ತುಂಬ ಜನ ಮಾಡ್ಕೊತಾಯಿದ್ರು. ನಾನು ಮಾಡ್ಕೊಳ್ಳೋಣ ಅಂತ ಹಾಗೆ ವೀಡಿಯೋನ ಒಳಗಡೆ ಶೂಟ್ ಮಾಡಿಕೊಂಡೆ ಒಂದು ಸ್ವಲ್ಪ. ಹಂಗೆ ಯಾರೋ ನೋಡಿಬಿಟ್ರು ಪೂಜಾರಿ, ನೋಡಿ ಮೊಬೈಲ್ನ ಸ್ವಲ್ಪ ಹಿಂಗೆ ಜರುಗಿಸ್ತಾರೆ, ನನ್ನ ಫೋನ್ನ ವೀಡಿಯೋ ಮಾಡಬೇಡಿ ಅಂತ ಬೈದ್ಬಿಟ್ರು. ಅವಾಗ ವೀಡಿಯೋ ಮಾಡೋಕ್ಕಾಗಲ್ಲ. ತುಂಬ ಹತ್ರದಿಂದನೇ ಮಾಡಿದ್ದೀನಿ ಅನಿಸುತ್ತೆ. ಚೆನ್ನಾಗೇ ಕಾಣಿಸುತ್ತೆ ದೇವರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಕಬ್ಬಾಳಮ್ಮನ ದರ್ಶನ ಆಯಿತು, ಒಳ್ಳೆ ಪೂಜೆನೂ ಆಯಿತು. ಪೂಜೆ ಮಾಡಿಸ್ಕೊಂಡು ಅಲ್ಲೇ ತುಂಬ ದೇವ್ರುಗಳಿದೆ ಒಳಗಡೆನೆ, ಕಬ್ಬಾಳಮ್ಮನ ದೇವಸ್ಥಾನದ ಒಳಗಡೆನೆ. ಇನ್ನೂ ದೇವ್ರುಗಳೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎಲ್ಲ ವಿಗ್ರಹಗಳೆಲ್ಲ ಇತ್ತು, ಗಣೇಶ ಇತ್ತು, ಎಲ್ಲ ಇತ್ತು. ಹಾಗೆ ಎಲ್ಲನೂ ಒಟ್ಟಿಗೆ ದರ್ಶನ ಮಾಡಿಕೊಂಡು ಬಂದ್ವಿ. ಹೊರಗಡೆ ಬಂದರೆ ನೋಡಿ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಒಳಗಡೆನೆ ವಿಗ್ರಹ ಇದೆ. ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗೋರು ಗೊತ್ತಿರುತ್ತೆ ಎಷ್ಟು ಪವರ್ಫುಲ್ ದೇವಸ್ಥಾನ ಇದು ಅಂತ. ತುಂಬಾ ಪವರ್ಫುಲ್. ಏನೇ ಹರಕೆ ಇದ್ರೂ ಬೇಗ ಈಡೇರುತ್ತೆ ಅಂತ ಹೇಳ್ತಾರೆ. ನಮಗೂ ಹರಕೆ ಈಡೇರಿತ್ತು ಅಂದರೆ ಬೇಗ ಮದುವೆ ಆಗಲಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ. ಮದುವೆ ಆಗಿತ್ತು, ಅದಕ್ಕೇ ಜೋಡಿನ ಕರ್ಕೊಂಬರ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ರು, ಅದಕ್ಕೆ ಬಂದಿದ್ವಿ. ಇಲ್ಲಿ ಯಂತ್ರ ಕಟ್ಟಿಸೋ ಸ್ಥಳ ಇದು. ಯಂತ್ರ ಕಟ್ತಾರೆ ಇಲ್ಲಿ. ತುಂಬ ರೀತಿಯಾದಂಥ ಯಂತ್ರಗಳಿರುತ್ತೆ. ಮತ್ತು ಮನೆಗೆ ದೃಷ್ಟಿ ಆಗಬಾರ್ದು ಅಂತ ದೃಷ್ಟಿಗೊಂಬೆ ಇರುತ್ತೆ. ನೋಡಿ ಇಲ್ಲಿ ಯಾವ್ಯಾವ ಥರ ಬೇಕು ಆ ರೀತಿ ಎಲ್ಲ ಕಟ್ತಾರೆ. ಅಂದರೆ ಎಲ್ಲದಕ್ಕೂ ಇಂಥದ್ದೇ ಅಂತ ಚಾರ್ಜಸ್ಗಳಿರುತ್ತೆ. 50, 100, 150, 1000 ಗಟ್ಟಲೆ ಏನು ತಾಯ್ತಗಳು ಮತ್ತು ಮನೆಗೆ ಕಾಯಿಗಳು, ದೇವ್ರದ್ದು ವಿಗ್ರಹಗಳು, ಮಂತ್ರಿಸಿರೋಂಥ ಎಲ್ಲ ರೀತಿಲೂ ಸಿಗುತ್ತೆ. ನಾವೂ ತೊಗೊಂಡ್ವಿ. ನಮಗೂ ಯಂತ್ರ ಬೇಕಿತ್ತು, 50 ರೂಪಾಯಿದು ಯಂತ್ರಗಳನ್ನ ಎಲ್ಲರೂ ಒಂದೊಂದು ಕಟ್ಟಿಸ್ಕೊಂಡ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಇನ್ನೂ ಜಾಸ್ತಿ ಬಿಸಿಲಾಗೋಯಿತು. ಒಂದು 12 ಗಂಟೆ 12:30 ಆಗೋಗಿತ್ತು. ಮತ್ತು ಇಲ್ಲೆಲ್ಲ ದೇವ್ರ ಫೋಟೋಗಳು, ಕಬ್ಬಾಳಮ್ಮನ ದೇವ್ರದ್ದು ಎಲ್ಲ ವಿಗ್ರಹಗಳು ಮತ್ತು ದೇವ್ರ ಫೋಟೋ ಎಲ್ಲನೂ ಇಲ್ಲೇ ಮಾರ್ತಾ ಇರ್ತಾರೆ. ಬೇಕು ಅನ್ನೋರು ಮನೆಗೆಲ್ಲ ತಗೊಂಡು ಹೋಗ್ಬೋದು. ಮತ್ತು ಇಲ್ಲಿ ಈ ಸ್ಥಳದಲ್ಲಿ ತಡೆ ಹೊಡೆಯೋ ಸ್ಥಳ ಅಂದರೆ ದೃಷ್ಟಿ ತೆಗೆಯೋದು ಮತ್ತು ತಡೆ ಹೊಡೆಯೋದು ಅಂತ ಹೇಳ್ತಾರೆ. ಅದೇನಿದ್ರೂ ಈ ಕಡೆ ರೈಟ್ ಸೈಡಲ್ಲಿ ಮಾಡ್ತಾ ಇರ್ತಾರೆ. ಯಾರಾದರೂ ದೃಷ್ಟಿ ತೆಗೆಸ್ಕೊಳ್ಳೋರಿದ್ರೆ ಮತ್ತು ತಡೆ ಹೊಡೆಸೋರಿದ್ರೆ ಇಲ್ಲಿ ತೆಗೆಸ್ಕೊಬೋದು, ಒಳ್ಳೆಯದಾಗುತ್ತೆ. ಯಾವುದೇ ಒಂದು ದೃಷ್ಟಿ ಆಗಿರಲಿ, ಯಾರಾದರೂ ವಾಮಾಚಾರ ಮಾಡಿಸಿರಲಿ, ಅದನ್ನೆಲ್ಲ ಇಲ್ಲಿ ತೆಗೀತಾರೆ. ದರ್ಶನ ಎಲ್ಲ ಮುಗೀತು. ಹಾಗೆ ಟೈಮ್ ಆಗಿತ್ತು, ಊಟದ ಟೈಮ್. ಅದಕ್ಕೆ ಊಟನೂ ಮುಗಿಸ್ಕೊಂಡ್ವಿ. ಹೋಟ್ಲಾಗ ಹೋಗಿ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಹಾಗೆ ಶುಕವನ ಇತ್ತು. ಹೋಗ್ತಾ ಇದ್ದೀವಲ್ಲ, ದಾರಿಲೇ ಇದೆಯಲ್ಲ ಅಂತ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಶುಕವನಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ ಇದು. ಪಕ್ಷಿಗಳದ್ದು ಪಕ್ಷಿಧಾಮ ಥರ ಶುಕವನ ಅಂತ. ಚಾರ್ಜಸ್ಸು ತುಂಬ ಕಮ್ಮಿನೇ, ಎಲ್ಲರೂ ಹೋಗ್ಬೋದು. ಶುಕವನ ಇದು ಮೈಸೂರಲ್ಲಿರೋದು. ಇಲ್ಲಿ ತುಂಬ ರೀತಿ ಗಿಳಿಗಳನ್ನ ಸಾಕೊಂಡಿದ್ದಾರೆ. ಅಂದರೆ
ನಾವು ಏನೊಂದು 2 ರೀತಿ 3 ರೀತಿ ಗಿಳಿಗಳನ್ನ ನೋಡಿರ್ಬೋದು, ಅಂದರೆ ಜಾತಿನ ನೋಡಿರ್ಬೋದು. ಬಟ್ ಇಲ್ಲಿ 450 ಥರ, ಅಂದರೆ ಅಷ್ಟು ಜಾತಿ 450 ಜಾತಿ ಗಿಳಿಗಳನ್ನ ಸಾಕೊಂಡಿದ್ದಾರೆ. ಇಲ್ಲಿ ತುಂಬಾ ವೆರೈಟೀಸ್ ಗಿಳಿಗಳನ್ನ ನಾವು ನೋಡ್ಬೋದು. ಮತ್ತು ಕಲರು ಮತ್ತು ಡಿಸೈನ್ ಆಗಿ ಗಿಳಿಗಳನ್ನ ನಾವಿಲ್ಲಿ ನೋಡ್ತೀವಿ. 450 ಜಾತಿ ಅಲ್ಲದೆ ಇಲ್ಲಿ 2000ಕ್ಕಿಂತ ಹೆಚ್ಚು ಗಿಳಿಗಳನ್ನ ಇಲ್ಲಿ ಸಾಕೊಂಡಿದ್ದಾರೆ. ತುಂಬ ವಿವಿಧ ರೀತಿಯಲ್ಲಿ ಇರೋದನ್ನು ನಾವು ನೋಡ್ಬೋದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಜಾಗಕ್ಕೆ ಕರ್ಕೊಬಂದರೆ ಮಕ್ಕಳನ್ನ. ಈ ರಜೆಗಳ ಟೈಮಲ್ಲಿ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು, ಈ ಥರ ಒಂದು ಪ್ಲೇಸ್ಗಳಿಗೆ ಕರ್ಕೊಬರೋದ್ರಿಂದ ಮಕ್ಕಳು ಎಷ್ಟೊಂದು ಥರ ಗಿಳಿಗಳನ್ನ ನೋಡೋಕ್ಕೂ ಖುಷಿಯಾಗುತ್ತೆ. ನಾರ್ಮಲ್ ಗಿಳಿಗಳನ್ನ ನೋಡಿರ್ತಾರೆ, ಬಟ್ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಳಿಗಳನ್ನ ಅವರು ನೋಡ್ಬೋದು. ಇದು ಓಪನಿಂಗ್ ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ 12:30 ತನಕ ಇರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಮುಚ್ಚಿರ್ತಾರಂತೆ. ನೆಕ್ಸ್ಟು 3:30ಯಿಂದ 5:30 ತನಕ ಇರುತ್ತೆ. ಆ ಟೈಮಿಂಗ್ಸಲ್ಲಿ ನೋಡಿಕೊಂಡು ಬರ್ಬೋದು. ಮತ್ತು ವಾರದ ದಿನಗಳಲ್ಲಿ ಬುಧವಾರ ಮಾತ್ರ ಕ್ಲೋಸ್ ಇರುತ್ತೆ. ಈ ಶುಕವನನ ಓಪನ್ ಮಾಡಿರೋದು ಇವರೇನೆ, ಡಾಕ್ಟರ್ ಎಸ್ ಸುಬ್ರಹ್ಮಣ್ಯ ಅಂತ. 2011ರಲ್ಲಿ ಇದನ್ನು ಇಲ್ಲಿ ಮೈಸೂರಲ್ಲಿ ಸ್ಥಾಪನೆ ಮಾಡಿರೋದು ಇವರೇನೆ. ಇಲ್ಲಿ ಫೋನೆಲ್ಲ ಯೂಸ್ ಮಾಡೋಂಗಿಲ್ಲ, ಆದ್ರೂ ನಾನು ಸ್ವಲ್ಪ ಕದ್ದು ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಬುಧವಾರ ಮಾತ್ರ ಇಲ್ಲಿ ಕ್ಲೋಸ್ ಇರುತ್ತೆ, ಮಿಕ್ಕಿದೆಲ್ಲ ವಾರನೂ ಓಪನ್ ಇರುತ್ತೆ. ಆದಷ್ಟು ವೀಕೆಂಡಲ್ಲಿ ಇಲ್ಲಿಗೆ ಹೋಗಬಾರ್ದು, ತುಂಬ ಜನ ರಶ್ ಇರ್ತಾರೆ, ನೋಡೋದಕ್ಕೆ ತುಂಬ ಹಿಂಸೆ ಅನಿಸುತ್ತೆ. ವಾರದ ದಿನಗಳಲ್ಲಿ ಹೋಗ್ಬೋದು, ವೀಕೆಂಡಲ್ಲಿ ತುಂಬ ಕಷ್ಟ. ಆದಷ್ಟು ನೋಡಿ ಶುಕ್ರವಾರ ಇಲ್ಲ ಗುರುವಾರ ಆ ಟೈಮಲ್ಲಿ ಹೋದರೆ ಒಳ್ಳೆಯದು ಅನಿಸುತ್ತೆ, ನೋಡೋಕ್ಕೆ ಫ್ರೀಯಾಗಿ ನೋಡ್ಕೊಂಡು ಬರ್ಬೋದು. ಮತ್ತು ಬೇರೆ ಜಾತಿ, ಅಂದರೆ ಬೇರೆ ದೇಶದ ಗಿಣಿಗಳ ಹತ್ರ ನಾವು ಒಂದು ಫೋಟೋನ ತೆಗೆಸ್ಕೋಬೇಕು ಅಂತಂದರೆ ಒಂದೊಂದು ಗಿಳಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದರೆ ಬೇರೆ ದೇಶದ ಗಿಳಿಗಳು ನಾವು ನೋಡೇ ಇರೋಲ್ಲ, ಆ ರೀತಿ ಗಿಳಿಗಳ ಹತ್ರ ನಾವೇನಾದರೂ ಫೋಟೋ ತೆಗೆಸ್ಕೊಬೇಕು ಅಂದರೆ 200 ರೂಪಾಯಿ ಆಗುತ್ತೆ. ನಾರ್ಮಲ್ ಗಿಳಿಗಳಲ್ಲಿ ಜಾಸ್ತಿ ಇರಲ್ಲ, 100 ರೂಪೀಸ್ ಅಷ್ಟೇ. ಬಟ್ ಬೇರೆ ದೇಶದಲ್ಲಿ ತೊಗೋಬೇಕು ಅಂದರೆ, ಬೇರೆ ದೇಶದ ಗಿಣಿಗಳ ಹತ್ರ ಫೋಟೋ ತೆಗೆಸ್ಕೊಬೇಕು ಅಂದರೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಗಿಳಿಗಳಂತೂ, ನಾವು ನೋಡೇ ಇರಲ್ಲ, ಅಷ್ಟು ಕಲರ್ಫುಲ್ಲಾಗಿ ಕಲರ್ ಡಿಸೈನ್ ಆಗಿ ಗಿಳಿಗಳನ್ನ ನಾವಿಲ್ಲಿ ನೋಡ್ಬೋದು. ಎಲ್ಲರೂ ಆಲ್ಮೋಸ್ಟ್ ಒಂದು 2 ಥರ 3 ಥರ ನೋಡಿರ್ತೀವಿ, ಬಟ್ ಇಲ್ಲಿ ಎಷ್ಟು 450 ಜಾತಿ ರೀತಿಲಿ ನಾವು ಗಿಳಿಗಳನ್ನ ನೋಡ್ಬೋದು. ಮಿಸ್ಸೇ ಮಾಡಬೇಡಿ, ಯಾರಾದರೂ ನೋಡಿಲ್ಲ ಅಂದರೆ ಮೊದಲು ಬಂದು ನೋಡಿ, ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ತುಂಬ ಟೂರ್ ಮಕ್ಳುಗಳೆಲ್ಲ ಬಂದಿದ್ದರು ಇಲ್ಲಿಗೆ, ಟೂರಿಸ್ಟ್ಗಳು ಮತ್ತು ಬೇರೆ ಊರಿಂದ ಮಕ್ಳುಗಳು ಟೂರ್ಗೆ ಅಂತ ಬಂದಿರ್ತಾರೆ, ಅವರನ್ನು ಕರ್ಕೊಂಡು ಬಂದಿದ್ದರು. ತುಂಬ ಎಂಜಾಯ್ ಮಾಡ್ತಿದ್ರು ಮಕ್ಳುಗಳಂತೂ. ವೆದರ್ ಅಂತೂ ತುಂಬಾ ಗ್ರೀನರಿಯಾಗಿ ಸಖತ್ತಾಗಿದೆ. ಮತ್ತು ಎಷ್ಟೊಂದು ರೀತಿ ಗಿಳಿಗಳನ್ನ ನಾವು ನೋಡ್ಬೋದು ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಂತ. ಒಳಗಡೆ ಏನೋ ಒಂಥರ ಒಂದು ಕಾಡೊಳಗಡೆ ನಾವು ಹೋಗಿದ್ದೀವಿ ಅನ್ನೋಷ್ಟು ಫೀಲ್ ಆಗುತ್ತೆ, ಸಖತ್ತಾಗಿರುತ್ತೆ ಮಾತ್ರ. ಮತ್ತು ಒಳಗಡೆ ನಿಮಗೆ ಸ್ನ್ಯಾಕ್ಸು, ವಾಟರ್ ಬಾಟಲ್ ಎಲ್ಲ ಸಿಗುತ್ತೆ ಒಳಗಡೆ. ಏನೇ ಸ್ನ್ಯಾಕ್ಸ್ ಇದ್ದರೂ ಊಟದ್ದು ವ್ಯವಸ್ಥೆ ಎಲ್ಲ ಇರುತ್ತೆ. ಬಟ್ ಚಾರ್ಜಸ್ ಜಾಸ್ತಿ ಇರುತ್ತೆ ಅಷ್ಟೇ. ಏನೇನು ತೊಗೋಬೇಕು ಅಂದ್ರೂ ಸ್ವಲ್ಪ ಅಮೌಂಟು ಜಾಸ್ತಿ ಇರುತ್ತೆ. ಎಲ್ಲ ಒಳಗಡೆ ಸಿಗುತ್ತೆ. ಮತ್ತು ನೀವು ಫೋಟೋ ಏನಾದರೂ ತೆಗೆಸ್ಕೊಂಡ್ರೆ ಅದು ಎಂಡಲ್ಲಿ ನೀವು ಹೋಗುವಾಗ ಅದಕ್ಕೆ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ಅದ್ರದ್ದು ಚಾರ್ಜ್ನ ಕೊಟ್ಬಿಟ್ಟು ನೀವು ಕಲೆಕ್ಟ್ ಮಾಡ್ಕೋಬೋದು. ಬಟ್ ಎಲ್ಲ ರೀತಿಲೂ ಸಿಗುತ್ತೆ, ಸ್ವಲ್ಪ ಚಾರ್ಜಸ್ ಜಾಸ್ತಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಾರಾದರೂ ನೋಡಿಲ್ಲ ಅಂದರೆ ಮೊದಲು ಹೋಗಿ ಶುಕವನನ ನೋಡಿ. ನಾವು ಮಿಸ್ ಮಾಡ್ಕೊತಿದ್ವಿ ಅನಿಸುತ್ತೆ. ಹೋಗುವಾಗ ಹೆಂಗಿದ್ರು ಹೋಗ್ತಿದ್ದೀವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ತುಂಬಾ ಇಷ್ಟ ಆಯಿತು ನನಗಂತೂ ಈ ಪ್ಲೇಸ್, ಸಖತ್ ಇಷ್ಟ ಆಯಿತು. ಫೋಟೋಶೂಟ್ಗಂತೂ ಅಲ್ಟಿಯಾಗಿದೆ, ಪ್ಲೇಸ್ ಅಂತೂ ಸಖತ್ತಾಗಿದೆ. ನೋಡಿ ಎಷ್ಟು ಡಿಸೈನಾಗಿ ಮಧ್ಯದಲ್ಲಿ ಸ್ಟ್ಯಾಚುಸ್ ಎಲ್ಲ ಇಟ್ಟಿದ್ದಾರೆ, ಸಖತ್ತಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ.
ನೀವು ಯಾರೆಲ್ಲ ಇನ್ನೂ ಈ ಒಂದು ಶುಕವನನ ನೋಡಿಲ್ಲ, ಮೈಸೂರಲ್ಲಿ ಇರೋರು ಮತ್ತು ಹೊರಗಡೆ ಇರೋರು ಆದಷ್ಟು ಬಂದು ನೋಡಿ ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿದೆ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.